ನಮಸ್ಕಾರ. ನಂದಿನಿ ಸ್ವಾಮಿ ಲೈಫ್ ಸ್ಟೈಲ್ ಇನ್ ಕನ್ನಡಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಈರುಳ್ಳಿ ಬೋಂಡ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನಾನು ಇದನ್ನು ಬೆಂಗಳೂರಿನಲ್ಲೇ ಗೌರಿ ಹಬ್ಬಕ್ಕೋಸ್ಕರ ನಾನು ಮಾಡಿದ್ದೆ. ಆದರೆ ನಾನಿವತ್ತು ವೀಡಿಯೋ ಹಾಕ್ತಾಯಿದ್ದೀನಿ ನೋಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನಾನು ಒಂದು ಬೌಲ್ಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ನಾನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಸಹಿತ ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಖಾರ ಬೇಕು ಅಂತ ಅಂದ್ಬಿಟ್ಟು ಖಾರದ ಪುಡಿನ ಹಾಕ್ಕೋಬೋದು. ಅದು ಹಾಕೋದ್ಕಿಂತ ಈ ಥರ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟಾಗಿ ಇರುತ್ತೆ. ಮತ್ತು ಅದ್ರ ಜೊತೆಗೆ ನಾನು ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಮತ್ತು ಇವನ್ನೆಲ್ಲ ನಾನು ಕೈನಲ್ಲೇ ಸ್ವಲ್ಪ ಕಿವುಚ್ಕೊಳ್ತೀನಿ. ಅಂದರೆ ಈರುಳ್ಳಿ ಎಲ್ಲ ದಪ್ಪ ದಪ್ಪ ಇರುತ್ತಲ್ವ, ಅದಕ್ಕೋಸ್ಕರ ಕಿವುಚಿದ್ರೆ ಎಲ್ಲ ಬಿಡಿ ಆಗೋಗುತ್ತೆ ಅಂದ್ಬಿಟ್ಟು, ನೀರು ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು ಈ ಥರ ಕಿವುಚಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಜೀರಿಗೆನೂ ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ ಅಂತ ಹಾಕ್ತಾಯಿದ್ದೀನಿ. ಮತ್ತು ಇದಾದಮೇಲೆ ನಾನು ಕಡಲೆ ಹಿಟ್ಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದ್ರಾಡ್ಬಿಟ್ಟು ಕಡಲೆ ಹಿಟ್ಟನ್ನ ನಾನು ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಅಕ್ಕಿ ಹಸಿಟ್ಟು ಏನಕ್ಕೆ ಹಾಕ್ಕೊಳ್ಳೋದು ಅಂದರೆ ಗರ್ಗರಿಯಾಗಿ ಬರಲಿ ಅಂದ್ಬಿಟ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಇದಕ್ಕೆಲ್ಲ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಎಲ್ಲ ಒಂದು ಸತಿ ನೀರು ಹಾಕ್ತಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಸಹಿತ ಹಾಕ್ಕೊಳ್ತೀನಿ. ಅಂದರೆ ಇದು ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲ ಮತ್ತೆ ಕಲಿಸ್ಕೊಳ್ತೀನಿ. ಇವೆಲ್ಲ ಕಲಿಸ್ಕೊಂಡ್ಮೇಲೆ ನಾವು ನೋಡ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬ ತೆಳು ಆದರೆ ಚೆನ್ನಾಗಿರಲ್ಲ ಅಲ್ವಾ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುಗೂ ಇರಬಾರ್ದು. ಆ ಥರ ಮೀಡಿಯಮ್ ಆಗಿ ಕ್ಲೀನಾಗಿ ಕಲಿಸ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಕಲಿಸ್ಕೊಂಡಿದ್ದೀನಿ. ಈ ಥರ ಎಲ್ಲ ಕಲಿಸ್ಕೊಂಡ್ಮೇಲೆ ನಾನು ಎಣ್ಣೆ ಕಾಯೋಕ್ಕೆ ಇಟ್ಬಿಟ್ಟು ಈ ಥರ ನಮಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಬೆಂಗಳೂರಿನಲ್ಲೇ ಮಾಡಿಟ್ಕೊಂಡಿದ್ದೆ. ನಾನು ಇದನ್ನು ಬೆಂಗಳೂರಲ್ಲಿ ಗೌರಿ ಹಬ್ಬಕ್ಕೆ ನಾನು ಇದು ಮಾಡಿದ್ದು. ಈ ಥರ ಬೋಂಡ ಚೆನ್ನಾಗಿ ಟೇಸ್ಟಾಗಿರುತ್ತೆ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಲಾಸ್ಟ್ ವೀಡಿಯೋನಲ್ಲಿ ಎಳ್ಳೆಕಾಯಿದು ಸ್ವಲ್ಪ ವಾಯ್ಸು ಬ್ರೇಕಪ್ ಆಗಿಬಿಟ್ಟಿದೆ, ವಾಯ್ಸ್ ಕೇಳಿಸಿಲ್ಲ. ಅಂದರೆ ಅದಕ್ಕೆ ಸ್ವಲ್ಪ ಎಲ್ಲ ಹಾಕಾದ್ಮೇಲೆ ಅದಕ್ಕೆ ಎಳ್ಳೆಕಾಯಿನ ಹುಳಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಮ್ಮದು ಪಾಯ ಪೂಜೆ ಆಗಿತ್ತು, ಅದು ಫೋಟೋ ಸಹಿತ ನಾನು ಹಾಕಿದ್ದೆ. ಅಂದರೆ ವಾಯ್ಸ್ ಎಲ್ಲ ಬ್ರೇಕ್ ಆಗಿಬಿಟ್ಟಿದೆ. ವಾಯ್ಸು ಯಾಕೆ ಸ್ಟಾಪ್ ಆಯಿತು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಇದರಲ್ಲೇ ಸ್ವಲ್ಪ ಹೇಳಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೋಡಿ, ಈ ಥರ ಬೋಂಡ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹಬ್ಬಕ್ಕಾದರೂ ಸರಿ, ಯಾವಾಗಾದರೂ ಸಂಜೆ ಹೊತ್ತಾದರೂ ಸರಿ ಈ ಥರ ಮಾಡಿಕೊಂಡು ಬೋಂಡ ಮಾಡ್ಕೊಂಡು ಮನೇಲಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ದಯವಿಟ್ಟು ಎಲ್ಲ ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ದಲ್ಲೇ ಮಾತ್ರ ಇರಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ. ಮತ್ತು ನಾನು ಇವಾಗ ಕೆಲವೊಂದು ವೀಡಿಯೋನ ನಾನು ಹಾಕಿದ್ದೀನಿ. ಅಂದರೆ ನಮ್ಮನೆ ಪಾಯ ಪೂಜೆ ಎಲ್ಲ ಮಾಡಿದ್ವಲ್ಲ, ಆಮೇಲೆ ಸ್ವಲ್ಪ ಮೋಲ್ಡಿಂಗ್ ಎಲ್ಲ ಮಾಡಿಸಿದ್ವಿ, ಅಂದರೆ ಪಾಯ ಎಲ್ಲ ತೆಗ್ಸಿದ್ವಿ, ಅದು ಸ್ವಲ್ಪ ಫೋಟೋಸ್ ಹಾಕಿದ್ದೀನಿ ನೋಡಿ. ಇದು ಪಾಯ ಪೂಜೆ, ಇದು ಪಾಯ ಪೂಜೆ ದಿವಸದ್ದು ಪಾಯ ಪೂಜೆ ಮಾಡಿದ್ವಲ್ಲ ಅದಿದು. ಅದಾದಮೇಲೆ ಇವಾಗ ಸೈಡನ್ನ ಎಟಾಚಿ ಕರೆಸ್ಬಿಟ್ಟು ಕ್ಲೀನ್ ಮಾಡಿಸಿ ಆಮೇಲೆ ಮಣ್ಣೆಲ್ಲ ತೆಗೆಸಿ ಮಾಡಿದ್ದೀವಿ ನೋಡಿ. ಈ ಥರ ನಾವು ಮಾಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬರಲಾ?